ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ರಿ, ತಾವು ಅದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಟಿಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಏನ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತನ ಕೂಡ ರಾಜಕಾರಣ ಇದ್ರು, ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿನಿಧಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಆ ಕಷ್ಟ ಕಾಲದಲ್ಲಿ ಇಡೀ ರಾತ್ರಿ ಅವನು ಪಟ್ಟಂತ ಶ್ರಮ ಅದನ್ನು ನೆನೆಸ್ಕೊಂಡು ರಾಹುಲ್ ಗಾಂಧಿ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಆ ಕುಟುಂಬದ ಜೊತೆ ಮಾತಾಡಬೇಕು ಅಂತೇಳಿ ನನ್ನ ಫೋನಿಂದನೇ ಅವ್ರಿಗೆ ಕುಟುಂಬದವ್ರಿಗೆ ಮಾತಾಡಿ ಅವತ್ತು ಸಾಂತ್ವನ ಕೂಡ ಹೇಳಿದರು. ಸೊ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನೋದನ್ನ ಆ ಕ್ಷೇತ್ರದ ಅಪಾರ ಜನ, ಜಿಲ್ಲೆಯವರೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾರೆ. ಏನೇ ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು, ಪ್ಲಾನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮುಜರಾಯ್. ಆಮೇಲೆ ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರದ್ದೇನೋ ಸ್ವಲ್ಪ ಮುನ್ಸಿತ್ತು. ಆಗ ನಾನು ಹೋಗಿದ ತಕ್ಷಣ ಆ ಮುಜರಾಯ್ ತೆಗೆದುಬಿಟ್ಟು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟೆ. ಒಂದು ಮಾತು ಕೂಡ ಆಡಲಿಲ್ಲ. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು. ಅವರು ನೀರಾವರಿ ಅಭಿವೃದ್ಧಿಗೋಸ್ಕರ ಒಂದು ದೊಡ್ಡ ಕನಸನ್ನ ಕಂಡಿದ್ದರು. ಹುಟ್ಟಿದ ಮೇಲೆ ಸಾವು ಖಚಿತ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಅನೇಕ ಸಂದರ್ಭದಲ್ಲಿ ಇಲ್ಲಿ ನಾನು ಮಾತಾಡಿದ್ದೇನೆ. ಸೊ ಇವತ್ತು ಹುಟ್ಟಿದ ಮೇಲೆ ಸಾವು ಖಚಿತ, ಶೋಕ ಮಾಡಬೇಕಾದ್ದು ಕರ್ತವ್ಯ, ಅದೇನು ಪ್ರಯೋಜನ ಇಲ್ಲ. ಆದರೆ ಅವರ ಪ್ರಮುಖವಾದಂಥ ಕನಸುಗಳು, ಯೋಜನೆಗಳು ಆ ಜಿಲ್ಲೆಗೆ, ನೀರಾವರಿಗೆ ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀರಾವರಿಗೆ ಏನು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ನಾನು ಒಪ್ಪಲೇಬೇಕಾದ್ದು. ಪ್ರತಿ ಹಂತದಲ್ಲೂ ಕೂಡ ನನ್ನ ಕೊನೆಗೆ ಆ ಜಿಲ್ಲೆಯಲ್ಲಿರೋಂಥ ಒಂದು ನೀರಾವರಿ ಯೋಜನೆಗೆ ನನ್ನ ಕೈಯಲ್ಲಿ ಹೋಗಿ ಟ್ರಯಲ್ ರನ್ ಮಾಡಿಸ್ಬೇಕು ಅಂತೇಳಿ ಅವರು, ರಘುಮೂರ್ತಿಯವರು, ನಮ್ಮ ಪಪ್ಪಿಯವರು, ನಮ್ಮ ಗೋವಿಂದಪ್ಪನವರು, ಗೋಪಾಲ್ ಕೃಷ್ಣ ಅವರೆಲ್ಲ ಕೂಡ ನಾನು ಕರ್ಕೊಂಡೋಗಿ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಬಟ್ ಆ ಟ್ರಯಲ್ ರನ್ನ ನನ್ನ ಕೈಲಿ ಅವರು ಬದುಕಿದಾಗ ಮಾಡೋಕ್ಕಾಗಲಿಲ್ಲ. ಸೊ ಅವರ ನೆನಪಿನಲ್ಲಿ ನಾನು ಕೂಡ ಒಂದು ಏನು ಆ ಸಣ್ಣ ಒಂದು ನೀರಾವರಿ ಯೋಜನೆ ಇದೆ, ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ನಾನು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸುಧಾಕರ್ ಯಾವತ್ತೂ ಕೂಡ ಬಹಳ ದೊಡ್ಡ ಅಮರರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಿರಿಯರು ಹೇಳ್ತಾರೆ, ಕೊರಗಲೇಕೆ ಮರಗಲೇಕೆ, ಹುಟ್ಟಿ ಬದ್ದದ್ದೇಕೆ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗವೇ ಇರಲಿ, ಎಲ್ಲ ಹೊತ್ತು ಋಣ ತೆತ್ತು ಮುಂದಿನ ಪುಣ್ಯದ ಬೀಜ ಬಿತ್ತು ಅಂತೇಳಿ, ಹಂಗೆ ನನ್ನ ಆತನ ಸಾವಿನ ಯಜಮಾನ ಇವತ್ತು ಭಗವಂತ. ಈತ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಒಬ್ಬ ಮಂತ್ರಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಕುಟುಂಬ ಬಲ್ಲೆ, ಇವತ್ತು ಅವ್ರಿಗೆ ದೊಡ್ಡ ಅಪಾರವಾದಂಥ ಅಭಿಮಾನಿಗಳು, ಸ್ನೇಹ, ಅಜಾತ ಶತ್ರುವನ್ನ ರೀತಿಯಲ್ಲಿ ಬೆಳೆದಂಥ ಒಂದು ಸಣ್ಣ ಕೋಮು ಜೈನ್ ಸಮುದಾಯ ಇವತ್ತೆಲ್ಲ 1,000 ಇಲ್ಲ, ತಮಗೂ ಗೊತ್ತಿದೆ. ಆ ನನ್ನ ಸ್ನೇಹಿತ ಇವತ್ತು ಇಲ್ಲ. ಬಹುಶಃ ಅದಕ್ಕೆ ನನಗೆ ಬಹಳ ದುಃಖ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲೇಬೇಕಾಗಿದೆ. ಈ ಮಧ್ಯದಲ್ಲಿ ನೀವು ಕೂಡ ಈ ಸಂತಾಪ ಸಂದರ್ಭದಲ್ಲಿ ಅನೇಕ ನಾಯಕರನ್ನ ಸ್ಮರಿಸ್ಕೊಳ್ಬೇಕಾದ್ದು. ವೀರಣ್ಣವರು ನಮ್ಮ ಮಾಜಿ ಮಂತ್ರಿ ಆಗಿದ್ದರು. ನಮ್ಮ ಪರಮೇಶ್ವರ್ ಅವರು ಅವತ್ತು ನಾನು ಚಿತ್ರದುರ್ಗದಲ್ಲಿ ಮೀಟಿಂಗ್ ಮಾಡ್ತಿದ್ದೆ, ನಾನು ಹೋಗಲೇಬೇಕು ಅಂತೇಳಿ ಅವತ್ತು ಭಾಳ ಆ ಸರ್ಕಾರದ ಗೌರವ ಅವರಿಗೆ ಸಲ್ಲಿಸಬೇಕು. 72ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿ 83ರಲ್ಲಿ ಕೊಟ್ಗೆರೆ ಕ್ಷೇತ್ರದ ಮಾಡಿ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನಾನು ಇದ್ದಂಥ ಒಂದು ಮಂತ್ರಿ, ಬಂದಿಖಾನೆ ಮಂತ್ರಿ ಕೂಡ ಆಗಿದ್ರು, ಲಾಟ್ರಿ ಮಂತ್ರಿ ಕೂಡ ಇದ್ದರು. ಸೊ ಹೀಗೆ ಅನೇಕ
ಸೇವೆಯನ್ನು ಮಾಡ್ಕೊಂಡು ಬಂದಂಥ ಅವರು ನಮ್ಮ ಉಗ್ರಪ್ಪನವರ ಮಾವ. ಅದೊಂದು ಅವ್ರ ಮದುವೆದೇ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರ ಮಗಳದು ಉಗ್ರಪ್ಪನವ್ರ ಮದುವೆ ಇಲ್ಲಿ ಅಸೆಂಬ್ಲಿಲಿ ಪಾಪ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ಲೀಡರ್ಗಳೇ ಕರ್ಕೊಂಡೋಗಿ ಅವ್ರನ್ನ ಕಣ್ಣು ಮುಚ್ಚಿಸಿ ಉಗ್ರಪ್ಪನವ್ರಿಗೆ ಮದುವೆ ಮಾಡ್ತಾರೆ. ಅದೆಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ. ಭಾಳ ದಕ್ಷತೆ, ಪ್ರಾಮಾಣಿಕತೆ, ಅಭಿವೃದ್ಧಿ ಪರ ಚಿಂತನೆ ಮಾಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ವೀರಣ್ಣವರು ಅವರು ನಿಧನರಾದರು. ವೆಂಕಟರಮಣಪ್ಪನವರು ಕೂಡ ನಾವೆಲ್ಲ ಜೊತೆಯಲ್ಲಿ ಇದ್ದು ಅವ್ರನ್ನೆಲ್ಲ ನಾವು ತೋಳ 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 ಅಂತ ಕರಿತಾ ಇದ್ದವು. ಸೊ ಈಗ ಅವ್ರ ಮಗ ವೆಂಕಟೇಶ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಮಂತ್ರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಣ್ಣ ಕೈಗಾರಿಕೆ, ರೇಷ್ಮೆ, ಜವಳಿ, ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೀಮಂತ ನಾಯಕ. ಇವತ್ತು ಆ ಕುಡಿಯೋ ನೀರಿಗೆ ಭಾಳ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥವ್ರು. ಸೊ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಅವರು ಕೂಡ ಅಪಾರವಾದಂಥ ಸೇವೆಯನ್ನು ಮಾಡಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಸೊ ಕೃಷಿ ನನ್ನ ವೃತ್ತಿ, ರಾಜಕೀಯ ನನ್ನ ಪ್ರವೃತ್ತಿ ಅಂತೇಳಿ ಅವರು ಮಾತಾಡೋದನ್ನು ನಿಮಿಷ ತಮ್ಮಣ್ಣ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಮತ್ತೊಬ್ಬರು ನಮ್ಮ ಹಿರಿಯರಂತ ಶ್ರೀ ರಾಮಚಂದ್ರೇಗೌಡರು, ಅವರು ನನ್ನ ಸಂಬಂಧಿಕರು ಅಧ್ಯಕ್ಷರೇ. ಅವರು ಕಾರ್ಪೊರೇಟರ್ ಆಗಿ ಬೆಂಗಳೂರು ನಗರದ ಕಾರ್ಪೊರೇಟರ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ನಾನು ವಿದ್ಯಾರ್ಥಿ ನಾಯಕರಾಗಿದ್ದ ಅವರು ಬಲ್ಲರು. ಅವರ ಕುಟುಂಬದಲ್ಲಿ ನಮ್ಮ ರಿಲೇಷನಲ್ಲೇ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತ ಕೂಡ ನಾನು ಅವ್ರಿಗೆ ಬಲ್ಲೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಅವರು ಕಾರ್ಪೊರೇಟರ್ ಆಗಿ ಭಾಳ 4-5 ಬಾರಿ ಅವರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದಂಥವ್ರು. ಅವರು ಕೂಡ ಭಾಳ ಸಜ್ಜನಿಕೆ, ವಿಶೇಷವಾಗಿ ಯಡಿಯೂರಪ್ಪನವ್ರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಬಲಗೈ ಬಂಟರಾಗಿ ಅವತ್ತು ಅವರು ನಿಂತ್ಕೊಂಡಿದ್ರು. ಸೊ ಸುಮಾರು 50 ವರ್ಷಗಳ ಕಾಲ ಅವ್ರದ್ದು ದೊಡ್ಡ ಒಂದು ಸೇವೆ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವನ ಬಹಳ ಸರಳತೆಯ ಜೀವನ. ನಾವೇ ಅವರ ಬದುಕಿನಲ್ಲಿ ಯಾವತ್ತೂ ನ್ಯಾಯ, ನೀತಿ, ಸೇವೆ, ಮಾರ್ಗದರ್ಶನ ಗಮನದಲ್ಲಿಟ್ಕೊಂಡು ಅವರ ಬದುಕನ್ನು ಮಾಡ್ತಿದ್ರು. ಇವತ್ತು ನಾನು ಆಗಲೇ ಹೇಳಿದ್ದೇನೆ, ಭಾಳ ಶಿಸ್ತಿಗೆ, ಪ್ರಾಮಾಣಿಕತೆಗೆ ಹೆಸರಾದಂಥವರು. ಕರ್ನಾಟಕ ಈಗಾಗಲೇ ಹೇಳಿದ್ದೇನೆ, ಅವರ ಬಿಜೆಪಿ ಪಕ್ಷವನ್ನು ಕಟ್ಟಲಿಕ್ಕೆ ಇಡೀ ರಾಜ್ಯ ಅವರ ನಾಯಕರುಗಳ ಜೊತೆ ಪ್ರವಾಸವನ್ನು ಮಾಡಿ ಸತತವಾಗಿ 5 ಬಾರಿ ಅವರು MLC ಆಗಿ ಗೌಡರು ಬಹಳ ಸೌಮ್ಯ ಭಾವದ ರಾಜಕಾರಣಿ. ಸೊ ವೈದಿಕ ಸಚಿವರಾಗಿದ್ದರು. ಆ ಮಧ್ಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ರಾಜೀನಾಮೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಒಂದು ದಿನನೂ ವೆಯ್ಟ್ ಮಾಡಲಿಲ್ಲ. ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮುಕ್ತರಾಗಬೇಕು. ನಾನೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಎದುರಿಸ್ತೇನೆ, ನನಗೆ ನೈತಿಕತೆ ಇದೆ ಅಂತ ಹೇಳಿ ನಾನು ಫೋನ್ ಮಾಡಿದ್ದೆ. ನಾನು ಬೇರೆ ಪಾರ್ಟಿದ್ರು ಕೂಡ ಧೈರ್ಯವಾಗಿರಿ, ಇದು ನೀವು ಆತುರವಾದಂಥ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ. ಇಲ್ಲ, ನಾನು ಮನಸ್ಸು ಮಾಡಿದ್ದೇನೆ, ನಮ್ಮ ಪಕ್ಷ ಕೂಡ ಮುಜುಗರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಕೂಡಲೇ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಅವ್ರ PA ನನ್ನ ಮನೆ ಎದುರುಗಡೆನೇ ಇದ್ದ. ಅವನಿಗೆ ಹೇಳಿದೆ, ನೀನೇನೋ ಹೆಚ್ಚು ಕಮ್ಮಿ ಮಾಡಿದ್ಯಾ ಅಂತ ಕಾಣ್ತಿದೆ ಅಂತ. ಅವನು ಏನೋ ಹೇಳ್ತಿದ್ದ. ಆದರೂ ಅವರು ನಿರ್ಧಾರವನ್ನು ತೆಗೆದುಕೊಂಡು ಅವತ್ತು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಅವರು ಕೂಡ ನಮ್ಮ